ಪೈಶಾಚಿಕ ಮುಂಬೈ ದಾಳಿಯ ರೂವಾರಿ ತಹವೂರ್ ರಾಣಾ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗಿದೆ. 64 ವರ್ಷದ ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆ ರಾಣಾ ಭಾರತಕ್ಕೆ ಕರೆತಂದಾಗಿದೆ. ದೆಹಲಿಯ ಪಾಲಂ ವಾಯುನೆಲೆಯಲ್ಲಿ ಐಎಎಫ್ ವಿಮಾನ ಲ್ಯಾಂಡಿಂಗ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನ ಎನ್ಐಎ ತಂಡ ಅರೆಸ್ಟ್ ಸಹ ಮಾಡಲಿದೆ. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯೋದಕ್ಕೆ ಎನ್ಐಎ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೊನೆಗೂ ಉಗ್ರ ರಾಣನನ್ನ ಭಾರತಕ್ಕೆ ಎಳೆತಂದಾಗಿದೆ. ದೆಹಲಿಯ ಪಾಲಂ ವಾಯುನೆಲೆಯಲ್ಲಿ ಐಎಎಫ್ ವಿಮಾನ ಇದೀಗಷ್ಟೇ ಕೆಲವೇ ಹೊತ್ತುಗಳ ಹಿಂದೆ ಲ್ಯಾಂಡ್ ಆಗಿತ್ತು. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಎನ್ಐಎ ತಂಡ ರಾಣನನ್ನ ಅರೆಸ್ಟ್ ಮಾಡ್ತಾರೆ. ಮಾಡಿದ ನಂತರ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ತಾರೆ. ಭದ್ರತಾ ದೃಷ್ಟಿಯಿಂದ ಎಲ್ಲಿ ಏನು ಅನ್ನೋದರ ವಿವರಗಳಿರಲ್ಲ. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಪೈಶಾಚಿಕ ಮುಂಬೈ ದಾಳಿಯ ರೂವಾರಿ ಭಾರತೀಯ ನೆಲದಲ್ಲಿ ಶಿಕ್ಷೆಯನ್ನ ಅನುಭವಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಹಸ್ತಾಂತರ ಪ್ರಕ್ರಿಯೆ ಹೇಗಾಯ್ತು ಎತ್ತ ಅನ್ನೋದರ ವಿವರವನ್ನ ಕೊಡ್ತಾ ಹೋಗ್ತಾ ಇದ್ರಿ ಆಗ್ಲೇ. ಈಗ ಆತನನ್ನ ಕರ್ಕೊಂಡು ಬಂದಾಗಿದೆ. ಈಗ ಮುಂದಿನ ಪ್ರಕ್ರಿಯೆಗಳಿಗೆ ಎನ್ಐಎ ಟೀಮ್ ಹೇಗೆ ಸಿದ್ಧತೆ ಮಾಡ್ಕೊಂಡಿದೆ? ದಿವ್ಯಾ, ಈಗ ಆತನನ್ನ ಭಾರತಕ್ಕೆ ಬಂದ ಕೂಡಲೇ ಅರೆಸ್ಟ್ ಮಾಡಿ ಎನ್ಐಎ ಕಚೇರಿಗೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಈಗಿರುವಂತ ಮಾಹಿತಿಗಳ ಪ್ರಕಾರ ಕಡೆ ಕ್ಷಣದಲ್ಲಿ ಒಂದಿಷ್ಟು ಪ್ಲಾನ್ಗಳು ಚೇಂಜ್ ಆಗ್ತಾ ಇರುವಂತದ್ದು. ಭಾರತಕ್ಕೆ ಬಂದ ತಕ್ಷಣ ಆತನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಮುಂದಿನ ಕಾರ್ಯತಂತ್ರಗಳನ್ನ ರೂಪಿಸಿ ಅದಾದ ಬಳಿಕ ಆತನನ್ನ ವಶಕ್ಕೆ ಪಡ್ಕೊಂಡು ಮುಂದಿನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ಬೋದು, ಅದನ್ನ ಪ್ರಕ್ರಿಯೆ ಶುರು ಮಾಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದಾವೆ. ಆದ್ರೆ ಆತ ಭಾರತಕ್ಕೆ ಬಂದ ಕೂಡಲೇ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಆರಂಭದಲ್ಲಿ ಎನ್ಐಎ ಕಚೇರಿ ಅಂತ ಹೇಳಲಾಗ್ತಾ ಇತ್ತು. ಈಗ ಅದು ಕೂಡ ಪ್ಲಾನ್ ಬದಲಾದಂತೆ ಕಾಣಿಸ್ತಾ ಇರುವಂತದ್ದು. ಸೊ ಪಾಲಂ ಏರ್ ಬೇಸ್ಗೆ ಬಂದು ಇಳಿಬಹುದು.